ಖಾಲಿ ಅದಾವ, ತುಂಬಲಾಕ ತಯಾರಿಲ್ಲ. 1,00,000 ನಿಗಮ ಮಂಡಳದಲ್ಲಿ ಹುದ್ದೆಗಳು ಖಾಲಿ ಅದಾವ. ಎಷ್ಟು ದಿವಸ ಗ್ಯಾರಂಟಿ ಗ್ಯಾರಂಟಿ ಸಾಬರಿಗೆ ಕಾರ್ಯಕ್ರಮ ಎರಡೇ ಬಜೆಟ್ ತೆಗೆದ್ರ ಹಿಂದುಳಿದವ್ರಿಗೇನು ಇಲ್ಲ. ಪಾಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC/BT SP ಸುಮಾರು 45,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಹಾಕಿ ಆ ದಲಿತರ ಹಣನೂ ಅವ್ರಿಗೆ ಸಿಗಲಿಲ್ಲ. ವಾಲ್ಮೀಕಿ ಹಗರಣದಲ್ಲಿ 185 ಕೋಟಿ ರೂಪಾಯಿ ಏನು ಬಳಸಿ ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಆ ಜನಾಂಗಕ್ಕೆ ಸಿಗಬೇಕಾದಂತ ರೊಕ್ಕ ಒಯ್ದು ಬಳ್ಳಾರಿ ಇಲೆಕ್ಷನ್ಕ ಆನ್ ಅಕೌಂಟ್ನಾಗ ಹೈದರಾಬಾದ್ನಾಗ ಕೆಲವೊಂದು ಬಂಗಾರ ಅಂಗಡಿಯಲ್ಲಿಯೋ ದಾರು ಅಂಗಡಿಯಲ್ಲಿಯೋ ಅರ್ಬಿ ಅಂಗಡಿಯಲ್ಲಿಯೋ ಇದನ್ನ ಕನ್ವರ್ಟ್ ಮಾಡಿ ಬಳ್ಳಾರಿ ಇಲೆಕ್ಷನ್ ತಂದು ಹಾಕುವಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ. ಇವಾಗ ಸತೀಶ್ ಜಾರಕಿಹೊಳಿ ಬಂದಾರ, ಒಂದು ವಾರ ಆಯ್ತು. ಎಲ್ಲ ಬಾಗಲಕೋಟದಲ್ಲಿ ಎಲ್ಲ ಲಾಜಿಂಗ್ ಬುಕ್ ಮಾಡ್ಯಾರ. ಒಂದು 2,000 ಮಂದಿನ ಕರ್ಕೊಂಡು ಬಂದಾರ ಬೆಳಗಾವಿನಿಂದ. 2 ತಿಂಗಳಾಯ್ತು. 1 ತಿಂಗಳಿಂದ ಬಾಗಲಕೋಟೆ ಒಳಗ ಎಲ್ಲೆಲ್ಲಿ ರೊಕ್ಕ ಕೊಡ್ಬೇಕನ್ನುವಂಥದ್ದು ಏನು ಪ್ಲಾನ್ ಮಾಡಿಕೊಂಡು ಸುಮಾರು 45 ಕೋಟಿ ಹೇಳ್ತೀನಿ ಕೂಡ ಟಿಕೆಟ್ ಒಂದು 50 ಕೋಟಿ ಬಂತಂದ ಎಲ್ಲೆಲ್ಲಿ ನಮ್ಮ ಹಿಂದುಳಿದವರು ದಲಿತ ಬಂಧುಗಳ ಅಲ್ಲೆಲ್ಲಿ ರೊಕ್ಕ ಇಟ್ಟಾರ, ರೊಕ್ಕ ಹಂಚ್ತಾರೆ. ಈಗಾಗಲೇ ರೊಕ್ಕ ಹಂಚುವ ಕಾರ್ಯಕ್ರಮ ನಿನ್ನೆ ರಾತ್ರಿ ಸಿದ್ದರಾಮಯ್ಯವರು ಉದ್ಘಾಟನೆ ಮಾಡ್ಯಾರ. ರಿಬ್ಬನ್ ಕತ್ತರಿಸ್ಯಾರ. ಸತೀಶ್ ಜಾರಕಿಹೊಳಿ ಅವರು ಮೊದಲು 5 ಜನರಿಗೆ 5,000 ರೂಪಾಯಿ ಕೊಟ್ಟು ಅದನ್ನ ಅಮೃತ ಹಸ್ತದಿಂದ ಹಸ್ತಾಂತರ ಮಾಡ್ಯಾರ. ಇಟ್ಟಾದರೂ ಸಿದ್ದರಾಮಯ್ಯ ಮತ್ತೆ ತೋಡಿ ಬಂದಾರ. ವಾಲ್ಮೀಕಿ ತಿಂದ್ರಿ ನೇಕಾರ ಸಮಾಜ ಕೇಳ್ಕೊಟ್ರಿ ಸಿದ್ದರಾಮಯ್ಯನವರು 3 ವರ್ಷನಾಗ. ಏನಾರ ಒಂದು ನೇಕಾರ ಕಾರ್ಯಕ್ರಮ ಏನಾರು ಹಾಕೊಂಡ್ರೆ ಇಲ್ಲಿ ನಿಮ್ಮ ಬಜೆಟ್ ಬುಕ್ಕ ತೆಗೆದ್ರ ಬರೇ ಸಾಬರಿಗೆ ಅದನ್ನು ಕೊಡ್ತೀನಿ, ಸಾಬರಿಗೆ ಅದನ್ನು ಕೊಡ್ತೀನಿ. ನೋಡ್ರಿ ಮಾನ್ಯ ಬಜೆಟ್ ಓದಲು ನಮ್ಮ ಸಿದ್ದರಾಮಯ್ಯನವರು ಅದ್ರಾಗ 182 ಪೇಜ್ ನನ್ನ ಸರ್ಕಾರ ಪರಿಶೀಲಿಸುತ್ತಿದೆ, ನನ್ನ ಸರ್ಕಾರ ಗಮನಿಸಿದೆ, ನನ್ನ ಸರ್ಕಾರ ಗಮನಿಸಲಾಗುತ್ತಿದೆ, ನನ್ನ ಸರ್ಕಾರ ವಿಚಾರ ಮಾಡುತ್ತಿದೆ. ಇವು ಬಿಟ್ಟರೆ ಏನು ಸುಡುಗಾಡುವುದಿಲ್ಲ. ಒಂದು ಮಾತ್ರ ಗ್ಯಾರಂಟಿ ಅಲ್ಲ, ಏನ ಅದು ಸಾಬರಿ ಗ್ಯಾರಂಟಿ. ಏನಂದ್ರ 1 ನಂಬರ್ ಮುಸ್ಲಿಂ ಕಾಲನಿಗೆ 1,000 ಕೋಟಿ ರೂಪಾಯಿ. ಉಳಿದವ್ರಿಗೆ ಯಾರಿಗಿಲ್ಲ, SC ಇಲ್ಲ, ST ಇಲ್ಲ, ಹಿಂದುಳಿದರಿಲ್ಲ, ನೇತಾರರಿಲ್ಲ. ಅವ್ರಿಗೆ ಯಾವುದೇ ಕಾಲನಿ ಅಭಿವೃದ್ಧಿ ಆಗ್ಬೇಕಾಗಿಲ್ಲ, ಅವ್ರು ಒಳ್ಳೆ ರಸ್ತೆಗಳಿಗೆ ಅಡ್ಡಾಡ್ಬೇಕಾಗಿಲ್ಲ. ಅವ್ರಿಗೆ 40,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ನಮ್ಮ ದಲಿತ ಬಂಧುಗಳದು ನಮ್ಮ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾದಂಥದ್ದು ಅದು ರೊಕ್ಕ ನೀವು ಕೊಡ್ಲಾಕ ಒಟ್ಟಿಲ್ಲ. 40,000 ಕೋಟಿ ರೂಪಾಯಿ ನಿಮ್ದು ಗ್ಯಾರಂಟಿ ಒಳಗೆ ಹಾಕ್ಯಾರ. ಈ ಹೆಣ್ಮಕ್ಳದು ಏನು 2,000 ರೂಪಾಯಿ ಇತ್ತಲ್ಲ, ಆ ಲಕ್ಷ್ಮೀ ಹೆಬ್ಬಾಳ್ಕರ್ದ ಒಬ್ರು ಮಂತ್ರಿ ಅದರ ಭೈಯವರು ಬಹಳ ಹುಷಾರ ಹೆಣ್ಮಗಳು. ಅವರಿಗೆ DK ಶಿವಕುಮಾರ್ ಮಾರ್ಗದರ್ಶನ ಇಲ್ಲ. ಆ ಮಾರ್ಗದರ್ಶನ ಪ್ರಕಾರ ಹೆಂಗ ರೊಕ್ಕ ಪಲ್ಟಿ ಮಾಡಬೇಕು ಬಹಳ ಹುಷಾರ. ನೋಡ್ರಿ, ನಿಮ್ಗೆ ಜಾನ್ವರಿದು ಫೆಬ್ರವರಿ ಕೊಟ್ಟರು 2,000, ಫೆಬ್ರವರಿದು ಮಾರ್ಚ್ ಕೊಟ್ಟರು, ಮಾರ್ಚದು ಏಪ್ರಿಲ್ ಕೊಟ್ಟರು, ಮೇ ಕೊಟ್ಟರು, ಮೇದು ಜೂನ್ದಾಗ ಕೊಟ್ಟರು, ಕಡಿಗೆಯಲ್ಲಿ ಬತ್ತು ನವೆಂಬರ್ ಬತ್ತು. ನವೆಂಬರ್ ಕೊಟ್ಟಂಗೆ ಮಾಡಿದ್ರು ಡಿಸೆಂಬರ್ ಹಾಕಿಸ್ಬೇಕು. ನಿಮ್ಗೆ ಗೊತ್ತೇ ಆಗಲಿಲ್ಲ. 5,000 ಕೋಟಿ ರೂಪಾಯಿ ಗಳಮ್ಮ ಅವರು
ವಿಧಾನಸಭೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಇನ್ನೂ ಉತ್ತರ ಕೊಡ್ಲಿಕ್ಕಾಗಿಲ್ಲ. ರಾಜೀನಾಮೆ ಕೇಳಿದ್ವಿ ಹೆಣ್ಮಗಳು. ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಾದ ಮಾಡೋರು ಕಾಂಗ್ರೆಸ್ನ ಜಿಗದ್ ಮಾತಾಡ್ತಿದ್ರು. ಎತ್ತರ ಅಭಿಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನೇನು. ಮುಂದ ಇಮಾಮರ ವೇತನ 6,000 ರೂಪಾಯಿಗೆ ಹೆಚ್ಚಳ. ಈ ಮಸೂದೆ ಮುಲ್ಲಾಗಳು ಇರ್ತಾರಲ್ಲ, 5 ಸಲ ಓದಿರ್ತಾರೆ. ಅವರಿಗೆ 6,000. ಬನಶಂಕರಿ ಗುಡಿ ಪೂಜಾರಿಗೆ ಏನಾರು ಪಗಾರ ಕೊಡ್ತಾನೆ ಅಂದ್ರೆ, ಬೀರಪ್ಪ ಗುಡಿಗೆ ಏನಾರು ಪಗಾರ ಕೊಡ್ತಾರ, ಸೇವಾಲಾಲ್ ಮಹಾರಾಜ ಗುಡಿಗೆ ಏನಾರು ಪಗಾರ ಕೊಡ್ತಾರ, ಹನುಮಪ್ಪನ ಗುಡಿಗೆ ಯಾರು ಪಗಾರ ಕೊಡ್ತಾನೆ ಸಿದ್ದರಾಮಣ್ಣ. ಮತ್ತೆ ಯಾರಿಗೆ ಕೊಡ್ತಾನೆ? ಮುಲ್ಲಾಗಳಿಗೆ 6,000. ಮುಂದ ಬಡ ಮುಸ್ಲಿಮರು ಮದುವೆಯಾಗಲು 50,000. ಒಂದಾದ್ರೆ 50,000, ಎರಡಾದ್ರೆ 50,000, ಮೂರಾದ್ರೆ 50,000, 4 ಲಕ್ಷ ರೂಪಾಯಿ. ಮುಂದೆ 25 ತೆಗಿಯತ್ತ. ಉಳಿಕಿದ್ದು ದಲಿತರೊಳಗೆ ಬರೋದಿಲ್ಲ. 40,000 ಕೋಟಿ ನೀವೇನು ಡೈವರ್ಟ್ ಮಾಡಿರಲಿಲ್ಲ. ಅದ ದಲಿತರಿಗೆ 1 ಲಕ್ಷ ರೂಪಾಯಿ ಕೊಡ್ಬೋದಾಗಿತ್ತಲ್ಲ, ಹಿಂದುಳಿದವ್ರಿಗೆ 1 ಲಕ್ಷ ಕೊಡ್ಬೋದಾಗಿತ್ತಲ್ಲ. ಯಾರಿಗೂ ಇಲ್ಲ. ಮುಸ್ಲಿಂ ಮಕ್ಕಳು ವಿದೇಶದ ಶಿಷ್ಯ ವೇತನ ಹೋದ್ರ 30 ಲಕ್ಷ ರೂಪಾಯಿ. ಯಾರು SC/ST ಗೆ 30 ಲಕ್ಷ ರೂಪಾಯಿ ಕೊಡ್ತಾರನ್ರಿ? ನಮ್ಮ ದಲಿತರು ಯಾರು, ನಮ್ಮ ಕುರುಬ ಸಮಾಜದವರು, ನಮ್ಮ ನೇಕಾರ ಸಮಾಜದವರು ಯಾರಿಗೇನೆ 30 ಲಕ್ಷ ಐತ್ರೆ? ಇವತ್ತ ಇಂಥ ಕೆಟ್ಟ ಒಂದು ಮುಸ್ಲಿಂ ಸರ್ಕಾರ ಅವ್ರಿಗೆ ಎದಕ್ಕೆ ಕಳಿಸ್ತಾರೆ ಕೊಡ್ತಾರೆ? ವಿದೇಶಕ್ಕೆ ಬಾಂಬ್ ಹೇಳಿ ತಯಾರು ಮಾಡೋದು. ಭಾರತವನ್ನ 2047 ಇಸ್ಲಾಂ ರಾಷ್ಟ್ರ ಹೆಂಗ್ ಮಾಡೋದು ಅಧ್ಯಯನ ಕೊಟ್ಟು ಕಳಿಸ್ತಾರೆ ವಿದೇಶದಲ್ಲಿ. ISIS ಇದೆ. ಇವತ್ತು ಜಗತ್ತಿನಾಗ ಎಲ್ಲರೇ ಇವರು ಸಮಾಧಿಯಿಂದ ಸಾಧಾರಣ ಯಾವ ದೇಶನಾಗ ಇಟ್ಲಿ ಪ್ರಧಾನಮಂತ್ರಿ ಹೆಣ್ಮಗಳು ಹೇಳಿದಳು, ಒಂದೇ ಮಕ್ಕಳ ಇಲ್ಲಿ ಬುರ್ಕಾ ಹಾಕೊಂಡು ಅಡ್ಡಾಡೋದು ಒದ್ದು ನಿಮ್ಗೆ ಊರಿಗೆ ಕಳಿಸ್ತಾರೆ ನೋಡಿ. ಏನು ಅವಾಜ್ ಮಾಡೋದಿಲ್ಲ ತರೋದು, ಸುಮ್ಮನೆ ಇರಂಗಿದ್ರೆ ಏರಿ. ಲಂಡನ್ದಾಗ ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಮುಸಲ್ಮಾನರು. ಏನಂತೇಳಿ ಬ್ರಿಟಿಷರೇ ಇಂಗ್ಲೆಂಡ್ ಬಿಟ್ಟು ಹೋಗಿ ಇವ್ರ ಮಕ್ಕಳು ಇವ್ರದೇ ಅವ್ರ ಆಶ್ರಯದಾಗ ಅದ, ಅವ್ರಿಗೆ ಹೋಗತ್ತಾರ. ನಗಬ್ಯಾಡ್ರಿ, ನಾಳೆ ನಿಮ್ಗೂ ಹೋಗತ್ತಾರೆ. ಎಲ್ಲ ಹೋಗೋರು ಅರಬಿ ಸಮುದ್ರಕ್ಕೆ ಹೋಗೋದು. ಇದನ್ನ ನೀವು ತಲೆಯಾಗಿ ಇಟ್ಕೋರಿ. ಮುಂದ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಕಳಿಸ್ತಂತ ಜಮೀರಮ್ಮದು ಸಿದ್ದರಾಮಯ್ಯ. ಅಂದ್ರೆ ನಾನು ಹಿಂದೂ ಹೆಣ್ಮಕ್ಳಿಗೆ ಹೊಡಿಲಾಕದು. ಒಟ್ಟು ಷಡ್ಯಂತ್ರ ಈ ರಾಜ್ಯದಾಗ ನಡೆದದ. ಆ ವಕಫ್ ಆಸ್ತಿ ಇವರಪ್ಪಂದಾಕು. ಈ ಮಕ್ಕಳಿಗೆ ಅವಾಗ ಪಾಕಿಸ್ತಾನ ಕೊಡೋದು ಕೊಟ್ಟ ನಾವು ಗಾಂಧಿ. ನಿಮ್ಮದು ಏನಿದ್ರು ಇಲ್ಲಿ ಸುಮ್ಮದಿರಿ ನೀವು ಬಹಳ ವಕಫ್ ಬೇಕು ನಮಗೆ. ನಾವು ಹೇಳದಂಗೆ ಶರೀಯತ್ ಕಾನೂನು ಬೇಕಂದ್ರೆ ಸೀದಾ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಸಿದ್ದರಾಮಯ್ಯವರ ನೀನು ಹೇಳಿದ್ರ 14 ಎಲ್ಲ ಮುಸಲ್ಮಾನರನ್ನ ಪಾಕಿಸ್ತಾನ ಕಳಿಸ್ಲಿಕ್ಕೆ ಸಾಧ್ಯ ಇತ್ತು ಅನ್ನೋದು ಕೇಳದಂತ. ನಾ ಸಿದ್ದರಾಮಯ್ಯ ಹೇಳ್ತೀನಿ, ಯಾವ ಮಗ ಪಾಕಿಸ್ತಾನ ಜಿಂದಾಬಾದ್ ಅಂತಲ್ಲ, ಅವ್ರು ಪಾಕಿಸ್ತಾನ ಕಡೆ ಹೋಗ್ಬೇಕು, ಪೊಲೀಸ್ ಗುಂಡಿಗೆರೆ ಹೋಗ್ಬೇಕು. ಮುಸ್ಲಿಂ ಎಲ್ಲರಿಗೂ ಮುಸ್ಲಿಂ ಓಣಿ ಅದಾವಲ್ಲ, ಅಲ್ಲಿ ಒಂದೊಂದು ITI, ಗೌರ್ಮೆಂಟ್ ITI ರೀ ಮಾಂತೇಶ. ಅಲ್ಲಿ ಸಾಬರೇ ಟೀಚರ್ಗಳು ಇನ್ಶಾ ಅಲ್ಲ ನೀವು ಅಲ್ಲೇ. ಮುಂದ ಆಜಾದ್ ಸ್ಕೂಲ್ಗಳಿಗೆ ಅದು PUC ವರೆಗೆ ಇರಿಸೋದತ್ತೆ. 100 ಉರ್ದು ಶಾಲೆ, 100 CBSE ಸ್ಕೂಲ್. ಬಡೇ ಮುಸಲ್ಮಾನ ಸ್ಕೂಲ್ ಅಂದ್ರೆ ಅವ್ರು ಎಂದೂ ನಮ್ಮ ಜನರಲ್ದಾಗ CBSE ಕನ್ನಡ ಕಲಿಯಾಕ ಅವ್ರ ತಯಾರಿಲ್ಲ. ಅವ್ರಿಗೆ ಉರ್ದು ಕಲಿಸ್ಬೇಕಾಗ್ತದೆ. ಉರ್ದು ನಮ್ಮ ದೇಶದ ಭಾಷೆ ಏನ್ರಿ? ಕೆಲವು ಮಕ್ಕಳು ಬಹಳ ಕನ್ನಡ ಪ್ರೇಮಿಗಳು ಹೇಳ್ತಾರಲ್ಲ, ಇದ್ರ ವಿರುದ್ಧ ಹೋರಾಟ ಮಾಡಕತ್ತಾರೆ. ಎಲ್ಲಿ ಉರ್ದು ಆಗ್ತೈತಿ, ಕನ್ನಡ ಶಾಲೆಗಳಿಗೆ ಸರಿಯಾಗಿ ಕಟ್ಟಡ ಕೊಡು, ಶಿಕ್ಷಣ ನೇಮ 40,000 ಟೀಚರ್ ಬೇಕಾಗ್ಯಾರ. ಅದು ಇನ್ನೂ ತನ ಅಪಾಯಿಂಟ್ಮೆಂಟ್ ಮಾಡಕ್ಕೆ ಅಲ್ಲಿಂದ ಮುಸ್ಲಿಂ ಯುವಕರಿಗೆ 3 ಲಕ್ಷ ರೂಪಾಯಿ ಸ್ಟಾರ್ಟ್ಅಪ್ ಕೊಡ್ತಾರೆ. ಪಂಚರ್ ಅಂಗಡಿ ತೆಗಿಲಾಕ, ದೂದ್ ಕೋಡಿಂಗ್ ಅಂಗಡಿ ತೆಗಿಲಾಕ.
ಇದ್ಯಾರು ಹಿಂದುಳಿದವರು ದಲಿತರಿಗೆ ಸ್ಕೀಮ್ ಐತೇನ್ರಿ? ಇನ್ನು ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಅವ್ರಿಗೆಲ್ಲ ಮೊನ್ನೆ ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಹುಡುಗರಿಗೆ PSI ಕೋಚಿಂಗ್ ಕೊಡ್ಲಾಕತ್ತಾನ. ನೀವೆಲ್ಲ ಎತ್ತರದಿಂದಿರ್ಬೇಕು. ಅವ್ರು ಎಷ್ಟು ಜಾಗೃತ ಆಗ್ತಾ ಇದ್ದಾರೆ. ಯಾವ್ಯಾವ ದಲಿತ SC/ST ಕಾರ್ಪೊರೇಷನ್ ಇಂದ, ಬ್ಯಾಕ್ವರ್ಡ್ ಕಾರ್ಪೊರೇಷನ್ ಇಂದ, ಬಾಬು ಜಗಜೀವನರಾಮ್ ಕಾರ್ಪೊರೇಷನ್ ಇಂದ, ದೇವರಾಜ ಅರ್ಜುನ್ ನಿಗಮ ಕಾರ್ಪೊರೇಷನ್ ಇಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಪೊರೇಷನ್ ಇಂದ ಎಲ್ಲರೂ ಇಂಥ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ PSIಗಳಿಗೆ ಅದು ವ್ಯವಸ್ಥಿತವಾಗಿ ಕರ್ನಾಟಕವನ್ನ ಇಸ್ಲಾಮೀಕರಣ ಮಾಡಬೇಕಂತ ಒಂದು ಷಡ್ಯಂತ್ರ ಸಿದ್ದರಾಮಯ್ಯ ಮಾಡ್ತಾ ಇರುವುದರಿಂದ ಇವತ್ತು ಜನ ಜಾಗೃತರಾಗ್ಯಾರ, ನಮ್ಮ ಹಿಂದೂಗಳು ಜಾಗೃತರಾಗ್ಯಾರ. ಅದಕ್ಕಿಂತ ಜನ ಸೇರ್ಲಾಕತ್ತೈತಿ ಸಿದ್ದರಾಮಯ್ಯ ಅವರೇ. ಮತ್ತೇನು ಬಸವನಗೌಡ ಬಲ್ಲಿ ಏನು ಮಾತಿಲ್ಲ, ಮಂತ್ರ ಇಲ್ಲ, ಯಾವ ಬೇರೆ ಇಟ್ಕೊಂಡು ಅಡ್ಡಾಡಲಾಗಿಲ್ಲ. ಯಾರು ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರೆ ಹಿಂದೂಗಳ ಪರವಾಗಿ? ಇವತ್ತ ಈ ರಾಜ್ಯದಲ್ಲಿ ಗಣಪತಿ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿದ್ದಾರೆ. ಗಣಪತಿ ಮೆರವಣಿಗೆ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಗಣಪತಿಯ ಮೆರವಣಿಗೆಗೆ ಅಡ್ಡ ಹಾಕ್ತಾರೆ. ಗಣಪತಿ ಮೈಕ್ ಹಚ್ಚಬೇಡತ್ತಾರೆ, DJ ಹಚ್ಚಬೇಡತ್ತಾರೆ. ನಾ ವಿಧಾನಸಭೆ ಕೇಳಿದ ನಮ್ಮ ಸರ್ಕಾರಕ್ಕೆ, ಗೃಹ ಮಂತ್ರಿಗಳಿಗೆ, ನಮಗ ವರ್ಷಕ್ಕೆ ಒಂದು ದಿವಸ DJ ಹಚ್ಚಿದ್ರೆ ಬೇರೆ ಆಗ್ತಿಲ್ಲ. ದಿನ 5 ಸಲ ಶಂಕ ಹೊಡಿತಾರಲ್ಲ, ಅದಕ್ಕೆ ನಮಗೆ ತಪ್ಪ. ನಮ್ಮ DJ ಬೇಡ ಅಂದ್ರೆ 5 ಸಲ ಬದಲಿಗೆ ಬಂದಾಗಬೇಕು. ರಾಜ್ಯದಾಗಲ್ಲ ನೋಡ್ರಿ. ಮದ್ದೂರು ನಾಗಮಂಗಲ ಪಾಪಲ್ಲಿ ಹಿಂಗ ಜಾತ್ಯಾಗ್ತಿರ್ತದ. ಬಹಳ ದೊಡ್ಡ ದೊಡ್ಡ ಲೀಡರ್ಗಳು ಇದ್ರು. ಮದ್ದೂರ್ನಾಗ ಒಂದು ಸಣ್ಣ ಗಣಪತಿ ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತಂದ್ರೆ ಒಂದೊಂದು ಊರಾಗ ಸಣ್ಣದ ಒಂದು ಸಿದ್ಧಾರ್ಥ ನಗರ ಐತಲ್ಲಿ ಮದ್ದೂರ್ನಾಗ, ನಮ್ಮ ದಲಿತರ ಓಣಿ. ಅವರು ಓಣ್ಯಾಗ ಯಾರು ದಲಿತ ಒಬ್ಬ ಯಾವ್ದಾರು ಸಮಾಜ ತೀರ್ಕೊಂಡ್ರ ಆ ಮಸೂದಿ ಮುಂದ ಬಾರಿಸಬಾರ್ದು, ಆ ಮಸೂದಿ ಮುಂದ ಗಣಪತಿ ಹೋಗಬಾರ್ದು, ಆ ಮಸೂದಿ ಮುಂದೆ ರಾಮನವಮಿ ಮೆರವಣಿಗೆ ಹೋಗಬಾರ್ದು. ಇವ್ರ ಮಕ್ಕಳು ಇರುವುದೇ 10-12% ಅದರ ಇಟ್ಟು ಹಾರಾಡ್ತಾರ. 30-40% ಆದ್ರೆ ನೀವು ಯಾರು MLA ಆಗೋದಿಲ್ಲ, ಹಿಂದೂಗಳು ಯಾರು MP ಆಗೋದಿಲ್ಲ, ಯಾರು ಗ್ರಾಮ ಪಂಚಾಯತ್ ಮೆಂಬರ್ ಆಗೋದಿಲ್ಲ. ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸಂವಿಧಾನವನ್ನು ಸಹ ತೆಗೆದು ಹಾಕ್ತಾರೆ. ಇವತ್ತೆಲ್ಲ ಚರ್ಚೆ ಮಾಡಬೇಕಾದಂತ ವಿಷಯಗಳು. ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಸ್ಮರಣೆ ಮಾಡ್ಬೇಕು. ಇಡೀ ಹಿಂದೂ ಸಮಾಜ ಸ್ಮರಣೆ ಮಾಡ್ಬೇಕು. ಬರೇ ದಲಿತರು ಹೋಗಿ ಅವತ್ತು ಏಪ್ರಿಲ್ 14ಕ್ಕೂ ಹಾರ ಹಾಕೋದಲ್ಲ. ನೀವು ನಿಮ್ಮ ಊರಿನಿಂದ ನಿಮ್ಮಲ್ಲಿ ಮೂರ್ತಿತ್ತಂದ್ರೆ ನೀವು ಹಾರ ಹಾಕಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು 1944ರಲ್ಲಿ ಒಂದು ಪುಸ್ತಕ ಬರೆದಾರೆ. ನೆಹರು ಮತ್ತು ಗಾಂಧಿ ಭಾರತವನ್ನು 2 ಭಾಗ ಮಾಡಬೇಕಂತ ಮೊಹಮ್ಮದ್ ಅಲಿ ಜಿನ್ನಾಗ ತಲೆಬಾಗಿ ಒಪ್ಕೊಂಡಾಗ ಅಂಬೇಡ್ಕರ್ ಅವರು ಹೇಳ್ತಾರೆ, ಇವತ್ತು ನೀವೇನಾದರೂ ಭಾರತ ಮತ್ತು ಪಾಕಿಸ್ತಾನ 2 ರಾಷ್ಟ್ರ ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾರು ಹೇಳಿದ್ದು? ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದಲ್ಲ, ಲಾಲ್ ಕೃಷ್ಣ ಅದ್ವಾನಿ ಅವರು ಹೇಳಿದ್ದಲ್ಲ, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹೇಳಿದ್ದಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ. ಬಂಧುಗಳೇ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇನ್ನೊಂದು ಒಳಗೆ ಮುಂದೆ ಹೇಳ್ತಾರ ಅವರು, ಎಲ್ಲಿವರೆಗೆ ಮುಸ್ಲಿಮರು ಭಾರತದಲ್ಲಿರ್ತಾರೆ ಅಲ್ಲಿವರೆಗೆ ಭಾರತದಲ್ಲಿ ಶಾಂತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಎಂದೂ ರಾಷ್ಟ್ರವನ್ನ ನಮ್ಮ ದೇಶಕ್ಕೆ ಒಪ್ಪುವುದಿಲ್ಲ.
ತಮ್ಮ ಧರ್ಮನೇ ಶ್ರೇಷ್ಠ, ತಮ್ಮ ಪುರಾಣ ಶ್ರೇಷ್ಠ ಅಂತ ಹೇಳ್ತಾರೆ. ಮುಂದುವರೆದವ್ರು ಹೇಳ್ತಾರೆ, ಭಾರತದಲ್ಲಿ ಅವ್ರು ಯಾವಾಗಲೂ ಕಿತಾಪತಿ ಮಾಡ್ಕೋತಿರೋರೆ, ಕಲ್ಲು ಒಕ್ಕೋತಿರೋರೆ, ನೀವು ಊಟ ಮಾಡಿ ಮನೆ ಹಾಕೋತಿ ನೀವು ಇರೋರೆ. ಯಾಕಂದ್ರೆ ನೀವು ಯಾರು ಕಲ್ಲು ಹೋಗೋದನ್ನು ದೊಡ್ಡ 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 ಓಡ್ತೀವಿ. ಅವ್ರು ಹಾಗೆ ನೋಡೋದಿಲ್ಲ. ನಿನ್ನೆ ಇವತ್ತು ಹುಬ್ಳಿಗೆ ಹೋಗಿದ್ಯಾ, ಹಿಂದೂ ಹೆಣ್ಮಗಳು ನೋಡ್ಬೇಕಿನ್ನ ಜಿಮ್ಮಿಗೆ ಹೋದಾಗ ನಶೆದು ಏನು ಸೇರಿಸಿ ನೀವು ಮ್ಯಾಗ ಮಾತಾಡ್ಬೇಡ, ಇಲ್ಲ ತಳ್ಗಿಳಿದು ಹೋಗು. ನಶೆ ಏರಿಸಿ ಆ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದ. ಮತ್ತು ನೋಡಿ ಎಷ್ಟು ಧೈರ್ಯ ನಮ್ಮ ಮಕ್ಕಳಿಗೂ. ನಿನ್ನೆ ಬಂದು ಅವ್ರ ಮನೆ ಮೇಲೆ ಕಲ್ಲು ಹೋಗುದು, ಹೊರಗೆ ಬಾ ಹಾಕಿದ್ರು, ಹೊರಗಡೆ ಕಳಿಸ್ತಿಲ್ಲ ಅಂತ ಹೇಳಿ ಕೇಳ್ತಾರೆ. ಹಿಂದೂ ಯಾರು ಬಂದು ಪೊಲೀಸರು ಏನೂ ಮಾಡಲಾಗ್ಯಾರ ಅವರು. ಯಾಕಂದ್ರೆ ಈ ದರಿದ್ರ ಸರ್ಕಾರ ಐತಿ, ಅವ್ರನ್ನ ಏನ್ ಮಾಡ್ಬೇಕು? ಹಿಂದೂಗಳ ಹೆಣ್ಮಕ್ಳ ರಕ್ಷಣೆ ಆಗ್ತಾ ಇಲ್ಲ. ಇವತ್ತು ಹುಬ್ಬಳ್ಳಿಯಲ್ಲಿ ಎಷ್ಟೋ ಮಂದಿ ಇವತ್ತ ಹೆಣ್ಮಕ್ಳು ಸುಮಾರು ನೋಡಿ, ನಿನ್ನೆ ಒಂದು ಮರಾಠ ಸಮಾಜ ಹೆಣ್ಮಕ್ಳು ಲವ್ ಜಿಹಾದ್ ಆಗಿದೆ. ನೀವೆಲ್ಲ ಹೆಣ್ಮಕ್ಳು, ನಾವು ಹಿಂದೂ ಯುವಕರು ನಮ್ಮ ಹೆಣ್ಮಕ್ಳು ಜಾಗೃತಿ ಇರಬೇಕು. ಎಲ್ಲಿ ಏನ್ ನಡೀತೈತಿ ಶಾಲಾ ಕಾಲೇಜಿನಲ್ಲಿ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಬಹಳಷ್ಟು ಅವರು ಹೊಟ್ಟೆ ಗುರಿ ಏನೈತಂದ್ರೆ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮಾಡಿ ಸರ್ಭ್ರಷ್ಟನಾಗ ನೋವು ಮಾಡ್ಕೊಂಡು ಲಗ್ನ ಆಗೋದು, 4-5 ಮಕ್ಕಳು ತೆಗೆದು ಅವ್ರಿಗೆ ತಲಾಕ್ ಕೊಡೋದು. ಮುದವ್ರನ್ನ ಏನ್ ಕಳಿಸ್ತಾರೆ ಗೊತ್ತಿದ್ದಾನೋ, ಇರಾಕ್ ಇರಾನ್ ISIS ಮಾರಾಟ ಮಾಡ್ತಾರೆ. ವ್ಯಾಪಾರ ದನ ಹೆಂಗ್ ಮಾಡ್ತಾರೋ ಸಂತೆ ಕುರಿ ಮಾರ್ದಂಗೆ ಮಾರಿ ಇವತ್ತು ಅದಕ್ಕೆ ಎಲ್ಲದಕ್ಕೂ ಕೂಗಿದ್ರೆ ಯಾವ ಕ್ಯಾಪ್ಟಿದ್ದು ಕೂಗಿದ್ದು ಯಾವ ಆ ತಿಮ್ಮಾಪುರ ದಾರು ಬಿದ್ದಿದ್ದು ಇವತ್ತು ವರ್ಷ. ಅದಕ್ಕೆ ಇದೆಲ್ಲ ಬಹಳ ಕಠಿಣ ಇದೆ ನಮ್ಮ ಸಮಾಜ. ಇವತ್ತು ನೀವು ಇಲ್ಲಿ ಸೇರಿರಲಿಲ್ಲ, ನಮ್ಮ ಸಿದ್ದಣ್ಣವ್ರು ಹೇಳ್ತಾರೆ, ಈಗ ನೀವು ಇಲ್ಲಿ ಬಂದವರು ಒಂದು 10 ಹೋಟ್ ಹಾಕ್ಸಿದ್ರಂದ್ರೆ ಚರಂತಿ ಮಟ್ರ 50,000 ಲೀಡ್ ಹಾಕ್ಸ್ಬೋದು. ಚರಂತಿ ಮಟ್ಟ ಕೆಲಸ ಮಾಡ್ಯಾರ ಇಲ್ಲ? ಈ 3 ವರ್ಷನಾಗ ಎಷ್ಟು ಕೆಲಸ ಆಗ್ಯಾವು? ಆಗ್ಯಾವ? ಏನಾಗ್ಯಾವ? 3 ವರ್ಷದಿಂದ ಬರೀ ಗ್ಯಾರಂಟಿ ಕೇಳಕತ್ತೀರಿ ನೀವು. ಆ ಕಾಂಗ್ರೆಸ್ MLA ಸಾಕಾಗೈತಿ. ಅವ್ರು ವಿಧಾನಸಭಾದಾಗ ಹೇಳ್ತಿರ್ತಾವ, ಏನ್ರಿ ನಮ್ಗೆ ಡೆವಲಪ್ಮೆಂಟ್ ಫಂಡೇ ಇಲ್ಲ, ಬರೀ ಕೇಳಿದ್ರೆ ಗ್ಯಾರಂಟಿ ಅಂತಾರ. ನಾವೇನ್ ಮಾಡ್ಬೇಕ್ರಿ? ನಮ್ಗೂ ಉತ್ಪನ್ನ ಇಲ್ಲ. MLAಗಳ ಪರಿಸ್ಥಿತಿ ಮೊನ್ನೆ 182 ಪೇಜ್ ಸಿದ್ದರಾಮಯ್ಯನವರು ಬಜೆಟ್ ಓದೋ ಮುಂದ 15 ಸಲ ನೀರು ಕೊಡುದು. ನನ್ನ ಸರ್ಕಾರ ಒಬ್ಬರೇ ಕಾಂಗ್ರೆಸ್ MLA ನಮ್ಮ ಸಿದ್ದರಾಮಯ್ಯ ಒಳ್ಳೆ ಬಜೆಟ್ ಕೊಟ್ಟ ಒಬ್ಬರ ಮೇಲ್ಸ್ಕೊಟ್ಟಿದ್ರ ಒಬ್ಬರು ಅವು ಹಿಂಗ್ ನಿಧಿ ಮಾಡಬೇಕು. ಮುಂದೆ ಈ ಸಾಬರದು ಓದಾದ ಮುಂದೆ ಸಾಬರು MLA ಲಾಭ ಇವೆಲ್ಲ ಹಿಂದೂಗಳ MLA ಸುಮ್ಮನೆ ಗೊತ್ತಿದ್ದು. ಅಂದ್ರ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಅವರ MLAಗಳ ಸಮಾಧಾನ ಇಲ್ಲ. ನಾವು ವಿಧಾನಸಭೆಗೆ ಎದುರು ಹೋಗಿರ್ತೀವಪ್ಪ, ನಾ MLA ಇದೀನಿ. ವಿಧಾನಸಭೆದಾಗ ನಾವು ಸಿದ್ದು ಸೋದರಿ MLA ಅಲ್ಲ. ನಮ್ದು ಕೆಲಸ ಏನು? ವಿಧಾನಸಭೆ ಒಳಗ ಕಮತಿಗೆ ನಗರ ಅಭಿವೃದ್ಧಿ ಆಗಬೇಕು. ಈ ಕಡೆ ಭಾಗದ ಯಾವುದೋ ನೀರಾವರಿ ಮಾಡಿದ್ದನ್ನು ಬಂದ್ ಇದು ಇಲ್ಲೇ ಸಿರೂರು ಇಲ್ಲಿದೆ ಅಲ್ರಿ, ಭಗವತಿ ಸಿರೂರು 40,000 ಎಕರೆದ್ದು ಏಕ ನೀರಾವರಿ 40,000 ಎಕರೆ ನೀರಾವರಿ ವಿರಣ ಚಲಂತಿ ಮಟ್ರು ಅದನ್ನೆಲ್ಲ ನೋಟಿಫಿಕೇಶನ್ ಮಾಡಿ ಟೆಂಡರ್ ಮಾಡಿಸಿ ಎಲ್ಲ ಮಾಡಿಸಿದ್ವಿ. ವರ್ಕ್ ಆರ್ಡರ್ ಆಗಿತ್ತು, ಕೆಲಸ ಇಲ್ಲ. ಇದನ್ನ ಪ್ರಶ್ನೆ ಕೇಳಬೇಕಿಲ್ಲ ಬಿಟ್ಟಿವ್ರು. ಇವ್ರು ಕೇಳಪ್ಪ ಅಂದ್ರ ನನ್ನ ಹೆಂಡತಿ ಮಕ್ಕಳಿಗೆ IPL ಟಿಕೆಟ್ ಬೇಕು. ನೀವೇನು IPL ಟಿಕೆಟ್ ಸಲುವಾಗಿ ನಮ್ಗೆ MLA ಮಾಡ್ರಿ. ನಮ್ಮ ಸಿದ್ದು ಸೋದರ ಅದಾರ, ಎದ್ದು ನಿಂತರ ನೇಕಾರ ಸಮಸ್ಯೆ ಬಗ್ಗೆ ಮಾತಾಡ್ತಾರ, ನೇಕಾರ ಬಗ್ಗೆ ಕಣ್ಣೀರ್ ಹಾಕ್ತಾರ. ನಮ್ಮ ನೇಕಾರರಿಗೆ ಸರಿಯಾಗಿ ವಿದ್ಯುತ್ ಪ್ರಾಬ್ಲಮ್ಗಳಿಗೆಲ್ಲ ಅವ್ರ ಆರ್ಥಿಕ ದುಸ್ಥಿತಿ ಆಗೈತಿ. ಸರ್ಕಾರನೇ ನೇಕಾರನೇದಂತ ಸೀರೆಗಳನ್ನು ಖರೀದಿ ಮಾಡಬೇಕು, ಎಲ್ಲ ಬಡವರಿಗೆ ಹಂಚ್ಬೇಕಂತ ಹೇಳಿ ಪಾಪ ಒದರ್ತಾರ. ಆ ಕಡೆ ಯಾವುದೂ ಲಕ್ಷ್ಯ ಇಲ್ಲ. ಈಗ ಬರೋಣ ಭಾಷಣ ಮಾಡ್ತಾರ. ರೈತಕಾರರು ಅಭಿವೃದ್ಧಿ ಆದ್ರೆ ನಾನು 2 ಕಣ್ಣು 3 ಕಣ್ಣು 8 ಕಣ್ಣು
ನಾನು ಸಿದ್ದು ಸೋದರ ಮೊನ್ನೆ ಮಾತಾಡಿದ್ವಿ. 28ಕ್ಕೆ ನಮ್ಮ ಸರ್ಕಾರ ಬಂದ್ರೆ ಸಿದ್ದು ಅಣ್ಣದ ಹೆಣ್ಮಕ್ಳಿಗೆ 3,000, ಗಂಡಸರಿಗೆ 2,000. ಗಂಡಸರಿಗೆ ಏನೇ ಮಾಡ್ಯಾರಿ ದುಡ್ಡು ತಂದು ನಾವು ಹಾಕೋರು ಅವರು ಪಾಪ ಅವರು ಡಬಲ್ ಬಸ್ ಚಾರ್ಜ್ ಕೊಟ್ಟು ಹೋಗಿ ಬಂದೈತಿ. ಅವರು ಸಣ್ಣ ಪುಟ್ಟ ಏನೋ ಎಡಕಿ ಬದುಕಿತ್ತಿಲ್ಲ, ಸ್ವಲ್ಪ ಬೇಕಲ್ಲ ಯಾವಾಗ ಮೊಬೈಲ್ ಚಾರ್ಜ್ ಮಾಡ್ತಾರೆ. 2,000 ರೂಪಾಯಿ ಕೊಡ್ಬೇಕ ಬೇಡ? ಯಾರು ಹೇಳದಂತ ಕಾಂಗ್ರೆಸ್ನವರು ವೀರಣ್ಣ ಚರಂತಿ ಮಾಡ್ರೆ ಆಸ್ತಿ ತಂದ್ರ 2,000 ರೂಪಾಯಿ ಬಂದ್ ಮಾಡಿಬಿಡ್ತಾರೆ. ಇನ್ನು ವೀರಣ್ಣ ಚರಂತಿ ಮುಖ್ಯಮಂತ್ರಿ ಆಗ್ತಾರೇನು? ಇನ್ನ 2 ವರ್ಷ ಏನು ನಾವು ಲಗ ಹೊಡೆದ್ರು ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಹೌದಲ್ಲ? 2022 ನಾವೇನ್ ಮಾಡಿದೀವಿ? ನಿಮ್ಮ ಎಲ್ಲ ಪುರುಷರಿಗೆ 2,000, 2,82,000 ಖಾಲಿ ಹುಟ್ಟಿರೋದಲ್ಲ, ಕನಿಷ್ಠ 1 ವರ್ಷಕ್ಕೆ 50,000 ಹುಡುಗರಿಗೆ ನೌಕರಿ ಕೊಡುವಂತ ಕೆಲಸ ಮಾಡ್ತೀವಿ. ಇದನ್ನ ಮಾಡ್ಬೇಕಲ್ಲ, ನಾವು ಹುಡುಗರಿಗೆ ನೌಕರಿ ಹಚ್ಚಬೇಕ ಬೇಡ? ಇವತ್ತು 2,88,000 ಹುದ್ದೆ ಖಾಲಿ ಅದಾವ. ಪೊಲೀಸ್ ಇಲಾಖೆಯಲ್ಲಿ 19,000 ಖಾಲಿ ಉಂಟಾವ್. ಎಷ್ಟೋ ಪೊಲೀಸ್ ಇದು ಹಾಕ್ಬೇಕಂತೇಳಿ ಮುಂಜಾನೆ 5ಕ್ಕೆ ಎದ್ದು 4ಕ್ಕೆ ಎದ್ದು ರನ್ನಿಂಗ್ ಮಾಡಿ ಬಾಡಿ ಫಿಟ್ ಮಾಡ್ಕೊಂಡು ಏನೇನೋ ಪ್ರಯತ್ನ ಮಾಡ್ತಾರ. ಇವ್ರು ಕರೆಯಲಿಲ್ಲ. ಈ ರೀತಿ ನೋಡೋ ಜಮೀರ್ ಬರ್ತಾರಲ್ಲ, ನಾ ಕೇಳನು ನೀ ಬರೇ ಮುಸಲ್ಮಾನರಿಗಷ್ಟೇ PSI ಟ್ರೈನಿಂಗ್ ಯಾಕೆ ಕೊಟ್ಟಪ್ಪ? ಅಲ್ಪಸಂಖ್ಯಾತರದ ಜೈನರದಾರ, ಕ್ರಿಶ್ಚಿಯನ್ರದಾರ, ಅದರಿಂದ ಬೌದ್ಧರದಾರ, ಪಾರ್ಸಿಗಳದಾರ, ಅವ್ರು ಯಾರಿಗೂ ಇಲ್ಲ. ಬರೇ ತನ್ನ ಜಾತಿಯ 1,000 ಹುಡುಗರಿಗೆ ಹೊತ್ತು ಟ್ರೈನಿಂಗ್. ನಾವು ಬಂದೀವಿ ಅಂದ್ರೆ ಇವಾಗ 30 ಲಕ್ಷ ಸಾವಿರ ಕೊಡ್ತಾರೆ. ನಾವು ವಿದೇಶಕ್ಕೆ ಹೋಗ್ಲಾಕ ಅದನ್ನು ಕಟ್ ಮಾಡ್ತೀವಿ. 50 ಲಕ್ಷ ರೂಪಾಯಿ ಕೊಡ್ತೀವಿ. ಯಾರು ವಿದೇಶದಾಗ SC ST ಬೆಳೆದು ಕೊಡ್ಬೇಕೋ ಬೇಡ? ಮತ್ತೇನು ಹೇಳಿದ್ರು ನೇಕಾರ ಸೀರೆ ನೀವೇನು ನೇತಿರಲ್ಲ, ನಾವೇ ಕರ್ನಾಟಕ ಸರ್ಕಾರದಿಂದ ಖರೀದಿ ಮಾಡಿ 6 ತಿಂಗಳಿಗೊಮ್ಮೆ ರೇಷನ್ದಾಗ BPL 2 ಚೀಟಿ ಟಿಕೆಟ್ ಕೊಡ್ತೀವಿ. ಈ ಕಡೆ ನೇಕಾರರಿಗೆ ಉದ್ಯೋಗ ಸಿಕ್ತು, ಆ ಕಡೆ ಬಡವರಿಗೆ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕೆ ಸೇರಿಸಿ. ಇದು ಒಳ್ಳೆ ಕಾರ್ಯಕ್ರಮ ಇಲ್ಲ? ಏನ್ ಮಾಡ್ಯಾರ ಬರೀ ನೋಡಿದ್ರೆ ನನಗೆ ಓದಿದ್ರೆ ಬರೀ ಸಾವು. ಅದು ನಾನೇ ಹುಬ್ಬಳ್ಳಿಯಾಗ ಒಂದು 2 ವರ್ಷದಿಂದ ನಮ್ಮ ಸಿದ್ದರಾಮಯ್ಯ ಅವರು ಒಂದು ಸಾವಿರ ಕಾರ್ಯಕ್ರಮದಾಗ ಮುಸಲ್ಮಾನರಿಗೆ 10,000 ಕೋಟಿ ರೂಪಾಯಿ ಕೊಡ್ತೀನಿ. ಏನು ಉಳಿದ ಯಾರು ಜಾತಿನೇ ಇಲ್ಲ. ಅವಾಗ ಇಲೆಕ್ಷನ್ 10 kg ಅಕ್ಕಿ ಬೇಕಾ ಬೇಡವಾ? ಏನು ಭಿಕ್ಷ ಕೊಡ್ತೀಯ? ಇವ್ರ ಅಪ್ಪನ ಕೊಡ್ತೀಯ? 10 kg ಹಂಗ್ರಲ್ಲ, ನೀವು 10 kg ಕೊಡ್ಬೇಕಾಗಿತ್ತಲ್ರಿ? 5 kg. ಅದು ನರೇಂದ್ರ ಮೋದಿ ಅವ್ರದಾಗ ಕಿಲೋ ಐತಿ. ಸಿದ್ದರಾಮಯ್ಯ ನೀವು ಹೇಳಿದ್ರು 10 kg ನಿಮ್ದು ಬರಬೇಕು, 5 kg ಮೋದಿ ಬರಬೇಕು. ಕೆಟ್ಟ ಬರಬೇಕು. ಒಟ್ಟ ಆ ನಿರುದ್ಯೋಗಿ ಯುವಕರಿಗೆ ಎಷ್ಟು ಕೊಡ್ತೇನೆ ಅಂದ್ರು? 3,000. ಎಷ್ಟು ನಿರುದ್ಯೋಗ ಯುವಕರು ಭಾಳ ಮಂದಿ ಬಂದಿರಿ? 8 ಮಂದಿ ಕೈ ಕೊಟ್ಟಾರ? ಇಲ್ಲ. ಕೊಟ್ಟಾರ ನಿಂಗೆ ಕೊಟ್ಟಪ್ಪ, ಇನ್ನೇನು ತಿಳ್ಕೊಲ್ಲ. ಇಲ್ಲ, ಯಾರಿಗೂ ಬಂದಲ್ಲ. ಮತ್ತೆ ಪ್ರಶ್ನೆ ನೀವು ಕೇಳಬೇಕು. ಸಿದ್ದರಾಮಯ್ಯ ನಿಮಗೆ ಬಂದಿದ್ರು, ನೀವು ಕಮಿಟಿಗಾರ ಹೋಗಲ್ಲ, ಹೊರಗಿನ ಗಿರಾಕಿ ಹೋಗಲ್ಲ. ಯಾಕಂದ್ರೆ 30 ಗಾಡಿ ಅವ್ರ ನಿಂತು ನಾನು ಇಲ್ಲೇ ನಿಂತಿದ್ವಿ. ನಾ ಅಮೆರಿಕಾಡಕ್ಕೆ ಹೋಗಲ್ಲ, ಇಲ್ಲೇ ಸಿಕ್ಕರು 40 ಗಾಡಿ ಇತ್ತು. ಅದ್ರಾಗ 100 ಮಂದಿ ಆ ಕಡೆ ತಂದೆ ತಿಳಿಸಿ 500 ಮಂದಿ ಮ್ಯಾಗ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡಿದ್ರು ಸಿದ್ದರಾಮಯ್ಯ. ಪಗಾರ ಕೊಡದೆ 250 ರೂಪಾಯಿ. ಈಗಲೂ ಚಲೋ ರೊಕ್ಕ ಕೊಡ್ತಾರ. ದಯವಿಟ್ಟು ಮೊನ್ನೆ ಮತದಾರ ಬಂದರೆ ನಿನ್ನೆ ರಾತ್ರಿ ಉದ್ಘಾಟನೆ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಯಾರ್ಯಾರಿಗೂ ಕೆಲವು ಮಟನ್ ಕೊಡ್ತಾರೆ, ರೊಕ್ಕ ಕೊಡ್ತಾರೆ, ಡ್ರಿಂಕ್ಸ್ ಮಟನ್ ಎಲ್ಲ ಕೊಡ್ತಾರ. ನೀವು ಭಾಳ ಡ್ರಿಂಕ್ಸ್ ಕುಡಿದು ಓಟ್ ಹಾಕ್ಲಾರ್ದು ಮನೆ ಮಕ್ಕಳು ನಿಂತ್ಕೊಳ್ರಿ. ಅವೆಲ್ಲ ಮನೆಯಾಗಿಲ್ಲ ಇಲ್ರಿ. ನೀವೆಲ್ಲ ಏನು ಮಾಡಿರಿ ಅಂದ್ರೆ ರೊಕ್ಕ ಕೊಡ್ತಾರೆ. ಎಲೆಕ್ಷನ್ 5 ದಿವಸ ಹಾಕೊಂಡಿಲ್ಲಪ್ಪ,
ಇಟಲೀಸ್ ಮೆಡಿಕಲ್ ಕಾಲೇಜಿಗೆ ಭೂಮಿ ಪೂಜೆ ಯಾಕೆ ಮಾಡಲಿ ಸಿದ್ದರಾಮಯ್ಯ? ನಾಳೆ ಮುಂಜಾನೆ 11 ಚುನಾವಣೆ ಘೋಷಣೆ ಆಗ್ತೈತಂದ್ರೆ ಇವತ್ತು ಭೂಮಿ ಪೂಜೆ ಮಾಡಬಹುದು. 3 ವರ್ಷ ಮೇಟಿಯವರ ಕನಸು ನನಸು ಮಾಡಲು ಸಿದ್ದರಾಮಯ್ಯ ಈಗ ಯಾಕೆ ಬಂದಿರೋದ್ಕಿಲ್ಲ, ಬಹಳ ನಮ್ಗೆ ಜವಾಬ್ದಾರಿ ಇದ್ದು ಮೇಟಿಯವರ ಕೊನೆ ಕನಸು ನಾನು ನನಸು ಮಾಡ್ಲಿಕ್ಕೆ ಬಾಗಲಕೋಟೆಗೆ ಬಂದಿದ್ದೇನೆ. ಇದು ಶರ್ಮಾ ಅವ್ರು ಜೀವಂತಿದ್ದಾಗ ಮಾಡಿದ್ರೆ ಪಾಪ ಆತ್ಮಹತ್ಯೆ ಶಾಂತಿ ಸಿಗ್ತಿತ್ತು. ಹೌದಲ್ಲ? ಪಾಪ ಹೋದ ಮ್ಯಾಗ ಹೋಟ ಸಲುವಾಗಿ ಅವ್ರಿಗೇನು ಅನುಕಂಪ ಹಿಂಗೆ ಮಾತಾಡಪ್ಪ, ಇಂಥ ಪಾಯಿಂಟ್ ಕೊಡ್ರಿ ಮಾತಾಡೋದು ಗ್ರೂಪ್ ಬರ್ತದೆ. ಈ ಅನುಕಂಪ ಎಷ್ಟು ದಿವಸ ಬಿಡ್ತೀವಿ? ಈ ನೀರು ಸತ್ತ ಅನುಕಂಪ, ಇಂದಿರಾ ಗಾಂಧಿ ಸತ್ತ ಅನುಕಂಪ, ರಾಜೀವ್ ಗಾಂಧಿ ಸತ್ತ, ಈಗ ಅವ್ರ ಮನೆಗೆ ಯಾರು ಸತ್ತರು ಅನುಕಂಪ ಏನಿದೆ? ಈ ಒಂದೇ ಒಂದು ಅನುಕಂಪ ಅಂದ್ರೆ ನರೇಂದ್ರ ಮೋದಿ ಇನ್ನೊಂದು 10 ವರ್ಷ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇರಬೇಕು. ನರೇಂದ್ರ ಮೋದಿ ಅವ್ರ ಹೋದ್ಮ್ಯಾಗ ಕರ್ನಾಟಕದಾಗ ಜೆಸಿಬಿ ಬರ್ಬೇಕಲ್ಲ, ಜೆಸಿಬಿ ಬೇಕೋ ಬೇಡ? ಹಂಗಾದ್ರ ವೀರಾಣ ಜಯಂತಿ ಮಠನ ಇಲ್ಲಿ ಆರಿಸಿ ತಂದು ಶುಭಾರಂಭ ಮಾಡೋಣ. ಇದು ಬಿಜ್ಲಿ ಪೂಜೆ ತಂಗ ಬಾಗಲಕೋಟೆ ಉಪಚುನಾವಣೆ ನೀನು ಶುಭಾರಂಭ ಮಾಡಿ ಜಯಂತಿ ಮಠ ಕಳಿಸಿದ್ರಲ್ಲ, 28ಕ್ಕೆ ಬುಲ್ಡೋಜರ್ ಸರ್ಕಾರ, ವಿಧಾನಸಭೆ ಹತ್ರ 11 ಜೆಸಿಬಿಗಳ ಪೂಜೆಯೊಂದಿಗೆ ಮುಖ್ಯಮಂತ್ರಿ ಪ್ರಮಾಣವಚನ. ಯಾವುದರೇ ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರಿ ಮಕ್ಕಳೇ? ಆ ಗಣಪತಿ ಹಿಂದೆ ಒಂದು ಜೆಸಿಬಿ ಬರ್ತದೆ. ಹಿಂಗೆ ಕಲ್ಲು ಬಿಡೋದ್ರಾಗ ಮಸೂದಿ ಗಿಸಿದೆ ಹೋಗ. ಹಂಗೆ ಮಾಡಿದ್ರೆ ಅವ್ರು ಬರೋಬ್ಬರ ಇರ್ತಾರ. ಇವರೆಲ್ಲರೂ ಬಾಂಧವರು, ಅಣ್ಣ ತಮ್ಮಂದಿರು, ಇದೆಂದೂ ಉದ್ಧಾರ ಆಗುವಲ್ಲ. ನಮ್ಮ ಏನಾದರೂ ಶಿವಾಜಿ ಮಹಾರಾಜರ ಮೇಲೆ ಬಾಂಧೇಶ್ವರ ಬಳಿ ಕಲ್ಲು ಒಗೆದಿರಲ್ಲ, ನಮ್ಮ ಪೊಲೀಸರ ಮೇಲೆ ಕಲ್ಲು ಒಗೆದಿರಲ್ಲ. 28ಕ್ಕೆ ಬರ್ತೀವಿ ನಾವು. ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ನಿಮ್ಮದು ವಿಡಿಯೋದ ಯಾರ್ಯಾರು ಸೊಂಡ್ಯದ ಅವ್ರನ್ನ ರೋಡ್ ಮ್ಯಾಗ ತಂದು ಒದಗೋತು ಜೈಲಿಗೆ ಒಯ್ದು ಹಾಕಲಿಲ್ಲ ಅಂದ್ರ ನೋಡುದು. ಅದಕ್ಕೆ ಬಂಧುಗಳೇ, ಯಾರು ರೊಕ್ಕ ಕೊಡ್ಲಿ, ಜಾತಿ ಹೇಳಿ, ಸುಡುಗಾಡು ಹೇಳಿ, ನಮ್ಮ ಧರ್ಮ ಉಳಿಬೇಕು, ನಮ್ಮ ರಾಷ್ಟ್ರ ಉಳಿಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಆ ಪುಣ್ಯ ಸಂವಿಧಾನ ಉಳಿಬೇಕಂದ್ರೆ ಇವತ್ತು ವೀರಣ್ಣ ಜಯಂತಿ ಮಠಕ್ಕೆ ವೋಟ್ ಹಾಕೋದ್ರ ಮೂಲಕ ಹೊಸ ಅಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ಬೇಕಂತ ಕೇಳ್ಕೊತೀನಿ. ಇನ್ನೊಂದಿಬ್ರು ನಾಯಕರು ಮಾತಾಡ್ತಾರೆ, ದಯವಿಟ್ಟು ಅವ್ರ ಮಾತು ಕೇಳ್ಬೇಕಂತ ಕೇಳ್ಕೊಂಡು ಬೋಲೋ ಭಾರತ್ ಮಾತಾ ಕಿ